ನಮಸ್ಕಾರ. ಐಪಿಎಲ್ ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾವ್ ಪುರ್ಮಾಡ್. ಐಪಿಎಲ್ ಮಹಾ ಹಂಗಾಮ ಆರಂಭವಾಗಿದ್ದು ನಿನ್ನೆ ಉದ್ಘಾಟನಾ ಪಂದ್ಯದಲ್ಲಿ ಆರ್ಸಿಬಿ ಗೆದ್ದದ್ದಾಯಿತು. ಇಂದು ಮೂರನೇ ಪಂದ್ಯದಲ್ಲಿ ಚೆನ್ನೈನ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡ ಮುಖಾಮುಖಿಯಾಗುತ್ತಿವೆ. ಈ ಒಂದು ಪಂದ್ಯದ ಮೇಲೆ ಕ್ರಿಕೆಟ್ ಫ್ಯಾನ್ಸ್ ಬಹಳಷ್ಟು ಕಾತುರದಿಂದ ಕಾಯ್ತಾ ಇರ್ತಾರೆ ಈ ಒಂದು ಪಂದ್ಯವನ್ನ ನೋಡಲು. ಹೇಗೆ ನಮ್ಮ ಆರ್ಸಿಬಿ ಚೆನ್ನೈ ಪಂದ್ಯ ಒಂದು ಬಹಳಷ್ಟು ರೋಚಕತೆಯನ್ನು ಹುಟ್ಟಿಸಿರುತ್ತೋ ಅದೇ ರೀತಿಯಾಗಿ ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಪಂದ್ಯವು ಕೂಡ ಅದೇ ರೀತಿಯಾಗಿ ಬಹಳಷ್ಟು ರೋಚಕತೆಯನ್ನು ಹುಟ್ಟಿಸಿರುತ್ತೆ. ಹೀಗಾಗಿ ಈ ಒಂದು ಪಂದ್ಯದ ಪ್ಲೇಯಿಂಗ್ 11 ಯಾವ ರೀತಿ ಇರಲಿದೆ ಎಂಬುದರ ಬಗ್ಗೆ ಈಗ ನಾವು ಮಾತಾಡೋಣ. ಮೊದಲಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಬಗ್ಗೆ ಮಾತನಾಡೋಣ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಲ್ಲಿ ಋತುರಾಜ್ ಗಾಯಕ್ವಾಡ್ ಅವರು ಈ ಬಾರಿಯ ಕ್ಯಾಪ್ಟನ್ಸಿ ಪಟ್ಟವನ್ನು ಅಲಂಕರಿಸಿದ್ದಾರೆ. ಹಾಗಾಗಿ ಋತುರಾಜ್ ಗಾಯಕ್ವಾಡ್ ಅವರು ಆಡುವುದು ಕನ್ಫರ್ಮ್. ಅದೇ ರೀತಿಯಾಗಿ ಇವ್ರ ಜೊತೆಗೆ ಡೆವಿನ್ ಕಾನ್ವೆ ಅಥವಾ ಸಚಿನ್ ರವೀಂದ್ರ ಅವರು ಓಪನರ್ ಆಗಿ ಬ್ಯಾಟ್ ಬೀಸುವಂತಹ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ರಾಹುಲ್ ತ್ರಿಪಾಠಿ ಇವರು ನಮ್ಮ ಭಾರತೀಯ ಬ್ಯಾಟ್ಸ್ಮನ್ ರಾಹುಲ್ ತ್ರಿಪಾಠಿ ಅವರು ಕೂಡ ಈ ಒಂದು ಪ್ಲೇಯಿಂಗ್ 11 ಲಿಸ್ಟ್ ಅಲ್ಲಿ ಕಾಣಿಸಿಕೊಳ್ಳಿದ್ದಾರೆ. ಮತ್ತು ಶಿವಮ್ ದುಬೆ ಕೂಡ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಇವರು ಕೂಡ ಹೊಡಿಬಡಿ ದಾಂಡಿಗ ಸಿಕ್ಸರ್ ಗಳನ್ನ ಬಾರಿಸಬಲ್ಲತಕ್ಕಂತಹ ಸಾಮರ್ಥ್ಯವನ್ನ ಶಿವಮ್ ದುಬೆ ಅವರು ಹೊಂದಿದ್ದಾರೆ. ಮತ್ತು ದೀಪಕ್ ಹೂಡಾ ಅವರನ್ನು ಕೂಡ ಆಡಿಸುವಂತಹ ಚಾನ್ಸಸ್ ಬಹಳಷ್ಟು ಇದೆ. ಮತ್ತು ಆಲ್ರೌಂಡರ್ ಅಂತ ಬಂದಾಗ ಆಬ್ವಿಯಸ್ಲಿ ರವೀಂದ್ರ ಜಡೇಜಾ ಸ್ಪಿನ್ ಬೌಲರ್ ಮತ್ತು ಬ್ಯಾಟಿಂಗ್ ಅಟ್ಯಾಕ್ ಕೂಡ ಮಾಡ್ತಾರೆ ರವೀಂದ್ರ ಜಡೇಜಾ ಅವರು. ಮತ್ತು ಫಿನಿಶರ್ ರೋಲ್ ಅನ್ನ ಮಹೇಂದ್ರ ಸಿಂಗ್ ಧೋನಿ ಅವರು ಈ ಬಾರಿ ಕಣಕ್ಕಿಳಿಯಲಿದ್ದಾರೆ. 43 ವರ್ಷದ ಮಹೇಂದ್ರ ಸಿಂಗ್ ಧೋನಿ ಅವರು ಈ ಬಾರಿ ಐಪಿಎಲ್ ನಲ್ಲಿ ಆಡುತ್ತಿರುವುದು ಮತ್ತಷ್ಟು ಸಿಎಸ್ಕೆ ಫ್ಯಾನ್ಸ್ಗೆ ಬಹಳಷ್ಟು ಖುಷಿಯನ್ನ ಕೊಟ್ಟಿದೆ. ಮಹೇಂದ್ರ ಸಿಂಗ್ ಧೋನಿ ಅವರು ಕೂಡ ಆಡುವುದರಿಂದ ಇಡೀ ಚೆನ್ನೈ ಸ್ಟೇಡಿಯಂ ಇವತ್ತು ಧೋನಿಮಯ ಆಗುವುದರಲ್ಲಿ ಎರಡು ಮಾತಿಲ್ಲ. ಮತ್ತು ಸ್ಯಾಮ್ ಕರನ್ ಕೂಡ ಇಲ್ಲಿ ಆಡುವ ಬಳಗದಲ್ಲಿ ಗುರುತಿಸಿಕೊಳ್ತಾರೆ. ಇಂಗ್ಲೆಂಡ್ ನ ವೇಗಿ ಕೂಡ ಹೌದು ಸ್ಯಾಮ್ ಕರನ್ ಅವರು. ಮತ್ತು ರವಿಚಂದ್ರನ್ ಅಶ್ವಿನ್ ಅವರು ಕೂಡ ಸ್ಪಿನ್ ಕೋಟಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಮತ್ತು ಸ್ಪೀಡ್ ವಿಭಾಗಕ್ಕೆ ಬಂದ್ರೆ ಪತಿ ರಾಣಾ ಒಳ್ಳೆ ಬೌಲರ್ ಕೂಡ ಯಾರ್ಕರ್ ಕೂಡ ಹಾಕ್ತಾರೆ, ಸ್ಲೋನ್ ಹಾಕ್ತಾರೆ ಮತ್ತು ಬೌನ್ಸರ್ಸ್ ಎಸೆತಗಳನ್ನು ಕೂಡ ಹಾಕ್ತಾರೆ ಪತಿ ರಾಣಾ ಅವರು. ಮತ್ತು ಲೆಫ್ಟ್ ಆರ್ಮ್ ಬೌಲರ್ ಆಗಿರುವಂತಹ ಖಲೀಲ್ ಅಹ್ಮದ್ ಅವರು ಕೂಡ ಒಂದು ಹೊಸ ಬಾಲ್ ಅಲ್ಲಿ ಸ್ವಿಂಗ್ ಮಾಡುವಂತಹ ಚಾಕಚಕ್ಯತೆಯನ್ನ ಖಲೀಲ್ ಅಹ್ಮದ್ ಅವರು ಹೊಂದಿದ್ದಾರೆ. ಇದು ಈ ರೀತಿಯಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪ್ಲೇಯಿಂಗ್ 11 ಇರಬಹುದು ಎಂದು ಅಂದಾಜಿಸಲಾಗುತ್ತಿದೆ. ಮತ್ತು ನಾವು ಮುಂಬೈ ಇಂಡಿಯನ್ಸ್ ಬಗ್ಗೆ ಮಾತನಾಡಲೇಬೇಕು. ಈ ಒಂದು ಪಂದ್ಯದ ಪ್ಲೇಯಿಂಗ್ 11 ಯಾವ ರೀತಿ ಇರಲಿದೆ ಅಂದ್ರೆ ರೋಹಿತ್ ಶರ್ಮಾ ಆಬ್ವಿಯಸ್ಲಿ ಇರ್ತಾರೆ. ವಿಲ್ ಜಾಕ್ಸ್ ಕಳೆದ ಬಾರಿ ವಿಲ್ ಜಾಕ್ಸ್ ಅವರು ನಮ್ಮ ಆರ್ಸಿಬಿಗೆ ಆಡಿದ್ರು. ಆದ್ರೆ ಈ ಬಾರಿ ವಿಲ್ ಜಾಕ್ಸ್ ಅವರು ಮುಂಬೈ ಇಂಡಿಯನ್ಸ್ ತಂಡದ ಪರ ಆಡ್ತಾ ಇದ್ದಾರೆ. ಹಾಗಾಗಿ ವಿಲ್ ಜಾಕ್ಸ್ ಅವರು ಕೂಡ ಆಡುವುದು ಕನ್ಫರ್ಮ್ ಆಗ್ತಾ ಇದೆ. ಮತ್ತು ತಿಲಕ್ ವರ್ಮಾ ಕೂಡ ಈ ಒಂದು ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಆಡುವಂತಹ ಬಳಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಮತ್ತೆ ನಮ್ಮ ಭಾರತ ತಂಡದ T20 ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಕೂಡ ತಮ್ಮದೇ ಆಗಿರ್ತಕ್ಕಂತಹ ಶೈಲಿಯ ಮುಖಾಂತರ ಬ್ಯಾಟಿಂಗ್ ಅನ್ನ ಮಾಡುವಂತಹ ಶಕ್ತಿ ಸಾಮರ್ಥ್ಯವನ್ನ ಸೂರ್ಯಕುಮಾರ್ ಯಾದವ್ ಅವರು ಕಂಡುಕೊಂಡಿದ್ದಾರೆ. ಹಾಗಾಗಿ ಇವರು ಕೂಡ ಆಡುವುದು ಕನ್ಫರ್ಮ್ ಎನ್ನಲಾಗುತ್ತಿದೆ. ಮತ್ತು ರಮನ್ದೀರ್ ಎನ್ನುವರು ಕೂಡ ಈ ಒಂದು ಪಂದ್ಯದಲ್ಲಿ ಆಡ್ತಾರೆ. ಇವರು ಕೂಡ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಅನ್ನ ತೋರಿಸುವ ನಿಟ್ಟಿನಲ್ಲಿ ಇವತ್ತಿನ ಪಂದ್ಯದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಮತ್ತು ರಾಬಿನ್ ಮಿಂಜ್ ಅವರು ಕೂಡ ಈ ಬಾರಿ ಆಡಲಿದ್ದಾರೆ ಈ ಒಂದು ಪ್ಲೇಯಿಂಗ್ 11 ನಲ್ಲಿ. ಮತ್ತು ನ್ಯೂಜಿಲೆಂಡ್ ನ ಮಿಚೆಲ್ ಸ್ಯಾಂಟ್ನರ್ ಕೂಡ ಇವರು ಕೂಡ ಆಡಲಿದ್ದಾರೆ ಸ್ಪಿನ್ ಕೋಟಾದಲ್ಲಿ. ಇವರು ಬ್ಯಾಟಿಂಗ್ ಅನ್ನು ಕೂಡ ಮಾಡಬಲ್ಲರು. ಒಂದು 20-30 ರನ್ ಅಥವಾ 40 ರನ್ ಈ ರೀತಿಯಾಗಿ ಕೊನೆ ಮೂಮೆಂಟ್ ಅಲ್ಲಿ ಅವಶ್ಯಕತೆ ಇದ್ದಾಗ ಮಿಚೆಲ್ ಸ್ಯಾಂಟ್ನರ್ ಅವರು ಒಂದು ಬ್ಯಾಟ್ ಮಾಡುವುದರ ಮುಖಾಂತರ ತಂಡಕ್ಕೆ ಒಂದು ಗೆಲುವನ್ನು ತಂದು ಕೊಡಬಲ್ಲ ಶಕ್ತಿಯನ್ನ ಕೂಡ ಮಿಚೆಲ್ ಸ್ಯಾಂಟ್ನರ್ ಅವರು ಹೊಂದಿದ್ದಾರೆ. ದೀಪಕ್ ಚಹರ್ ಅವರು ಕೂಡ ಈ ಒಂದು ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಕಾಣಿಸಿಕೊಳ್ಳಿದ್ದಾರೆ ಇವತ್ತು. ಮತ್ತು ಇನ್ನೊಬ್ಬರು ಪ್ರಮುಖರು ಟ್ರೆಂಟ್ ಬೋಲ್ಟ್. ಈ ಒಬ್ಬ ಬೌಲರ್ ಕಂಡ್ರೆ ಎದುರಾಳಿಗಳು ಪತರ್ಗುಟ್ಟಿ ಹೋಗುವುದಂತೂ ಸತ್ಯ. ಹೊಸ ಬಾಲ್ ಅಲ್ಲಿ ಇವರ ಬಾಲ್ ಯದ್ವಾ ತದ್ವಾ ಅಂತಾರೆ ಒಂದ್ ಕಡೆ. ಆ ರೀತಿಯಾಗಿ ಬೌಲ್ ಮಾಡಬಲ್ಲ ಒಂದು ಶಕ್ತಿ ಸಾಮರ್ಥ್ಯವನ್ನ ಟ್ರೆಂಟ್ ಬೋಲ್ಟ್ ಹೊಂದಿದ್ದಾರೆ. ಇವರು ನ್ಯೂಜಿಲೆಂಡ್ ನ ಬೌಲರ್, ನಿಮಗೆಲ್ಲ ಗೊತ್ತಿರುತ್ತೆ ಟ್ರೆಂಟ್ ಬೋಲ್ಟ್ ಅವರ ಬೌಲ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಆಬ್ವಿಯಸ್ಲಿ ನಮ್ಮ ಭಾರತ ತಂಡದ ಪ್ರಮುಖ ಬೌಲರ್ ಜಸ್ಪ್ರೀತ್ ಬುಮ್ರಾ ಅವರು ಕೂಡ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಹೇಳಲಾಗ್ತಿದೆ. ಆದ್ರೆ ಕೆಲವೊಂದು ಕಡೆ ಸುದ್ದಿಗಳು ಕೂಡ ಹರಿದಾಡ್ತಾ ಇದೆ. ಜಸ್ಪ್ರೀತ್ ಬುಮ್ರಾ ಅವರು ಫಿಟ್ನೆಸ್ ಕಾರಣದಿಂದಾಗಿ ಮೊದಲ ಆರಂಭಿಕ ಪಂದ್ಯಗಳಿಂದ ದೂರ ಉಳಿಯಲಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಜಸ್ಪ್ರೀತ್ ಬುಮ್ರಾ ಅವರು ಕೂಡ
ಕೂಡ ಫಿಟ್ನೆಸ್ ಕಾರಣದಿಂದಾಗಿ ಅವರನ್ನ ಹಿನ್ನಡೆ ಅನುಭವಿಸಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆದರೆ ಕೊನೆ ಗಳಿಗೆಯಲ್ಲಿ ಅವರ ಫಿಟ್ನೆಸ್ ಅನ್ನ ಚೆಕ್ ಮಾಡಿ ಅವ್ರನ್ನು ಕೂಡ ಪ್ಲೇಯಿಂಗ್ 11 ಲಿಸ್ಟ್ ಅಲ್ಲಿ ತರಬಹುದು ಎನ್ನುವ ಮಾತನ್ನು ಕೂಡ ಹೇಳಲಾಗ್ತಾ ಇದೆ. ಮತ್ತು ಗನ್ ಜಾಫೀರ್ ಅವರು ಕೂಡ ಅಫ್ಘಾನಿಸ್ತಾನದ ಫೇಸ್ ಬೌಲರ್ ಆಗಿರುವಂತಹ ಗಂಜ್ ಫೀರ್ ಅವರು ಕೂಡ ಈ ಬಾರಿಯ ಒಂದು ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಹೀಗೆ ಎರಡೂ ತಂಡದ ಒಂದು ಪ್ಲೇಯಿಂಗ್ 11 ಲಿಸ್ಟ್ ಈ ರೀತಿಯಾಗಿದೆ. ಒಂದು ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡ ಬಹಳಷ್ಟು ರೋಚಕತೆಯನ್ನು ಹುಟ್ಟಿಸಿರುವಂತಹ ಪಂದ್ಯ. ಇವತ್ತು ಈ ಒಂದು ಪಂದ್ಯ ಜಿದ್ದಾಜಿದ್ದಿನ ಪಂದ್ಯವಾಗುವುದರಲ್ಲಿ ಎರಡು ಮಾತಿಲ್ಲ. ಅದರಲ್ಲೂ ಕೂಡ ಎರಡೂ ತಂಡದಲ್ಲಿ ಮುಂಬೈ ಇಂಡಿಯನ್ಸ್ ಅಲ್ಲಿ ನಾವು ರೋಹಿತ್ ಶರ್ಮಾ ಅವರನ್ನ ಕಾಣಬಹುದು. ಚೆನ್ನೈ ಸೂಪರ್ ಕಿಂಗ್ಸ್ ಅಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರನ್ನ ಕಾಣಬಹುದು. ಇವರಿಬ್ಬರು ಕೂಡ ಹಿರಿಯ ಆಟಗಾರರು. ಮುಂದಿನ ಸೀಸನ್ ಇಂದ ಇವರು ಆಡುವುದು ಬಹುತೇಕ ಡೌಟ್ ಎನ್ನಲಾಗುತ್ತಿದೆ. ಹಾಗಾಗಿ ಈ ಒಂದು ಪಂದ್ಯ ಈ ನಾಯಕರು ಇರುವ ಕಾರಣದಿಂದಾಗಿ ಹೆಚ್ಚಾಗಿ ಕ್ರಿಕೆಟ್ ಫ್ಯಾನ್ಸ್ ಬಂದು ಈ ಒಂದು ಪಂದ್ಯದ ಮನರಂಜನೆಯನ್ನು ತೆಗೆದುಕೊಳ್ಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಮತ್ತೆ ಬರ್ತಾರೆ ಪಂದ್ಯ ಆರಂಭಗೊಳ್ಳಲಿ. ಪಂದ್ಯದ ಫಲಿತಾಂಶದ ನಂತರವೂ ಕೂಡ ಪಂದ್ಯ ಹೇಗಾಯಿತು, ಯಾವೆಲ್ಲ ಇಂಟ್ರೆಸ್ಟಿಂಗ್ ಸ್ಟೋರಿಗಳು ಈ ಪಂದ್ಯದಲ್ಲಿ ಬಂದವು ಎನ್ನುವುದರ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನ. ಥ್ಯಾಂಕ್ ಯು ಸೋ ಮಚ್.